ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಪಾಸ್ಪೋರ್ಟ್ ಅನ್ನು ರದ್ದು ಮಾಡೋದಕ್ಕೆ ಪೊಲೀಸರು ಚಿಂತನೆಯನ್ನು ನಡೆಸುತ್ತಿದ್ದಾರೆ. ಒಂದು ವೇಳೆ ದರ್ಶನ್ ಪಾಸ್ಪೋರ್ಟ್ ರದ್ದಾಯಿತು ಅಂತಂದ್ರೆ ಫಾರಿನಲ್ಲಿ ಸಿನಿಮಾ ಶೂಟಿಂಗ್ಗಳು ಸದ್ಯಕ್ಕೆ ನಡೆಯೋದಿಲ್ಲ, ಇನ್ನು ಕನಸಿಗೆ ಬ್ರೇಕ್ ಬಿದ್ದಂಗಾಗುತ್ತೆ. ಆ್ಯಂಡ್ ಇದು ಒಂದು ವೇಳೆ ಕ್ಯಾನ್ಸಲ್ ಆಯಿತು ಅಂತಂದರೆ ಮತ್ತೆ ಅವರು ಪಟ್ಟಂತ ಮತ್ತೊಂದು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿಕೊಂಡು ತಗೊಳ್ಳೋ ಸಾಧ್ಯತೆಗಳು ಕೂಡ ಭಾಳ ಕಡಿಮೆ. ಯಾಕಂದರೆ ಕೊಲೆ ಆರೋಪಿ ಭಾಳ ಪ್ರಭಾವಿಯಾಗಿದ್ದಾರೆ, ಓಡೋಗ್ಬಹುದು. ಚಾರ್ಜ್ ಶೀಟ್ ಬಳಿಕ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅನ್ನೋ ಚಿಂತನೆ ಆಗ್ತಾ ಇದೆ. ಆರೋಪಿ ವಿದೇಶಕ್ಕೆ ಪರಾರಿಯಾಗೋದಕ್ಕೆ ತಯಾರಿ ನಡೆಸಿದ್ರು. ಒಂದು ಹಾಡನ್ನಾದರೂ ವಿದೇಶದಲ್ಲಿ ಶೂಟ್ ಮಾಡುವ ಟ್ರೆಂಡ್ ಅಂತೂ ಈಗ ಇದೆ. ಮತ್ತು ಇವರ ಸಿನಿಮಾಗಳಲ್ಲಿ ಒಂದು ಹಾಡು ವಿದೇಶದಲ್ಲೇ ಶೂಟ್ ಆಗಬೇಕು. ಎಲ್ಲೇ ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಕಟ್ಟಾದರೆ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳು ಅಲ್ಲೇ ಹೋಗ್ತಾ ಇದ್ರು. ಆದರೆ ವಿದೇಶಕ್ಕೆ ಎಸ್ಕೇಪ್ ಆಗುವ ಶಂಕೆ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಈತ ಆರೋಪಿನೇ, ಕಾನೂನಿಗೆ ಈತ ಆರೋಪಿನೇ, ವಿದೇಶಕ್ಕೆ ಎಸ್ಕೇಪ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಇವನನ್ನು ಅಟ್ ಎನಿ ಕಾಸ್ಟ್ ವಿದೇಶಕ್ಕೆ ಹಾರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಕಾಕಿ ಚಿಂತನೆಯನ್ನು ನಡೆಸ್ತಾ ಇದೆ. ಪ್ರಭಾವಿದ್ದಾರೆ, ದುಡ್ಡಿದ್ದಾರೆ, ಜಾಮೀನು ಮೇಲೆ ಹೊರಗಡೆ ಬಂದರೆ ಒಂದು ಸಣ್ಣ ಸಿನಿಮಾ ಶೂಟಿಂಗ್ ಇದೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಫಾರಿನ್ಗೆ ಹೋಗಿ ಒಂದೂವರೆ ತಿಂಗಳು ಅಲ್ಲೇ ಕೂತ್ಕೊಂಡ್ಬಿಟ್ರೆ ಇಲ್ಲ ಆಮೇಲೆ ಏನು ನೀವು ಬಾಯಿ ಬಡ್ಕೋಬೇಕಾಗತ್ತೆ. ಹಾಗಾಗಿ ಇವ್ರಿಗೆ ಅವಕಾಶನೇ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಪಾಸ್ಪೋರ್ಟನ್ನು ರದ್ದು ಮಾಡುವ ಪ್ಲ್ಯಾನ್ ಸಿದ್ಧತೆಗಳಲ್ಲಿ ಪೊಲೀಸರು ಕಾಕಿ ಇದೆ. ದೀಪಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಒಂದು ಕಡೆಯಲ್ಲಿ ಪ್ರಮುಖವಾಗಿ ಈ ಹಿಂದಿನ ಪ್ರಕರಣಗಳನ್ನು ಗಮನ ಇಟ್ಕೊಂಡು ಈ ರೀತಿಯ ನಿರ್ಧಾರಕ್ಕೆ ಬಂದ್ರ ಪೊಲೀಸರು ಅನ್ನೋ ಪ್ರಶ್ನೆ. ಯಾಕೆ ಪಾಸ್ಪೋರ್ಟ್ ರದ್ದು ಮಾಡುವಂಥ ಅವಶ್ಯಕತೆ, ಅನಿವಾರ್ಯತೆ ಈ ಕ್ಷಣಕ್ಕೆ ಏನಿದೆ ದೀಪಾ? ರಣಶಿಷ, ಇನ್ನೂ ಬೇಲ್ ಸಿಗುತ್ತೆ ಅನ್ನುವಂತಹದ್ದು ಡೌಟ್ ಕೂಡ ಇದ್ರು. ಜೊತೆಗೆ ಬೇಲ್ ಇನ್ ಕೇಸ್ ಲಕ್ ಚೆನ್ನಾಗಿದ್ದು ಬೇಲ್ ಸಿಕ್ಕರೆ ಆ ಸಮಯದಲ್ಲಿ ಏನಾದ್ರೂ ಇವರು ಸಿನಿಮಾದ ಒಂದು ನೆಪವನ್ನ ಒಡ್ಡಿ ವಿದೇಶಕ್ಕೆ ಆರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪಾಸ್ಪೋರ್ಟ್ ರದ್ದತಿಗೆ ಒಂದಿಷ್ಟು ಚಿಂತನೆಯನ್ನ ಇದೀಗ ಪೊಲೀಸರು ನಡೆಸ್ತಿದ್ದಾರೆ. ಪ್ರಮುಖವಾಗಿ ಸಾಮಾನ್ಯವಾಗಿ ಅವರ ಸಿನಿಮಾಗಳಲ್ಲಿ ವಿದೇಶದಲ್ಲಿ ಶೂಟಿಂಗ್ ಮಾಡೋದು ಕಾಮನ್ ಆಗ್ಬಿಟ್ಟಿದೆ. ಅದರಲ್ಲೂ ಸ್ಪೆಷಲಿ ದರ್ಶನ್ ಸಿನಿಮಾಗಳು ಅಂತಂದ್ರೆ ಅದು ವಿದೇಶದಲ್ಲಿ ಒಂದು ಸಾಂಗ್ ಆದ್ರೂ ಶೂಟ್ ಮಾಡ್ಬೇಕು ಅನ್ನುವಂತಹದ್ದು ನೀವು ಹೇಳಿದಂತೆ ಸರಿ. ಹಾಗಾಗಿಯೇ ಪಾಸ್ಪೋರ್ಟ್ ರದ್ದತಿಯನ್ನ ಮಾಡಿದ್ರೆ ಅಲ್ಲಿ ಹೋಗೋದಿಕ್ಕೂ ಆಗೋದಿಲ್ಲ ಅನ್ನುವಂತಹದ್ದು ಒಂದು ವಿಚಾರ. ಮತ್ತೊಂದು ಕಡೆ ಅಲ್ಲಿ ಹೋಗಿದ್ದಾರೆ, ಬರ್ತಾರೋ ಇಲ್ಲೋ ಅನ್ನುವಂತಹ ಅನುಮಾನಗಳು ಕೂಡ ಪೊಲೀಸ್ನರಿಗೆ ಇರಬಹುದು. ಆ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ, ಚಿಂತನೆಗೆ ಪೊಲೀಸರು ಬಂದಂತಿದೆ. ಆದ್ರೆ ಇದರ ಮುಂದುವರೆದ ಭಾಗ ಹೇಗಿರುತ್ತೆ ಅಂದ್ರೆ, ಪಾಸ್ಪೋರ್ಟ್ ರದ್ದತಿ ಆಗುತ್ತಾ, ಅದಕ್ಕೆ ಕೋರ್ಟ್ ಏನಾದ್ರೂ ಅನುಮತಿ ಕೊಡುತ್ತಾ, ಅಥವಾ ಈ ರೀತಿಯಾದಂತಹ ರೀಸನ್ಸ್ ಗಳನ್ನ ಹೇಳಿ ಒಂದಿಷ್ಟು ಪಾಸ್ಪೋರ್ಟ್ ರದ್ದತಿಯನ್ನ ಮಾಡಿಸಬಹುದಾ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ಇದೆ. ಆದ್ರೆ ಕಾದ್ ನೋಡ್ಬೇಕಾಗುತ್ತೆ. ಈ ರೀತಿಯಾದಂತಹ ಪ್ರಭಾವಿಗಳ ವಿಚಾರದಲ್ಲಿ ಒಂದಿಷ್ಟು ಪಾಸ್ಪೋರ್ಟ್ ರದ್ದತಿಯನ್ನ ಮಾಡಿಸಿದ್ರೆ ನಾವು ಅವರನ್ನ ಅಂದ್ರೆ ಇಲ್ಲಿಯೇ ಇಳಿಸಬಹುದು ಅನ್ನುವಂತಹ ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲಿ ಹಿಂದೆಯೂ ಕೂಡ ನಡೆದಿದೆ ಈ ರೀತಿಯಾದಂತಹ ಘಟನೆಗಳು. ಹಾಗಾಗಿ ಇವರ ವಿಚಾರದಲ್ಲೂ ಕೂಡ ಪಾಸ್ಪೋರ್ಟ್ ರದ್ದತಿಗೆ ಇದೀಗ ಚಿಂತನೆಯನ್ನ ಪೊಲೀಸರು ನಡೆಸಿರುವಂತದ್ದು. ಪ್ರಣೋತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.